ಅತೃಪ್ತರ ರಾಜಕೀಯ ಆಟ ಚೇಂಜ್ ಆಯ್ತಾ? ಅತೃಪ್ತರಿಂದ ಈಗ ಜಾಣ ರಾಜಕೀಯವನ್ನ ನಡೆಸಲಾಗ್ತಾ ಇದೆಯಾ? ರೆಬಲ್ಸ್ ಹೊಸ ಆಟ ಏನ್ ಗೊತ್ತಾ? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅತೃಪ್ತರಿಂದ ಈಗ ರಾಜಕೀಯದ ಆಟ ಶುರುವಾಗಿದೆ. ರೆಬಲ್ಸ್ ಶಾಸಕರು ಹೊಸ ಆಟವನ್ನ ಶುರು ಮಾಡ್ತಾ ಇದ್ದಾರೆ. ನಾಳೆ ರಾಜೀನಾಮೆಯನ್ನ ಕೊಡ್ತಾ ಇಲ್ಲ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿಗೂ ಸಪೋರ್ಟ್ ಅನ್ನ ಮಾಡೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಆದ್ರೂ ಕೂಡ ಮೈತ್ರಿ ಸರ್ಕಾರ ಇಲ್ಲಿ ಪ್ರಮುಖವಾಗಿ ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅತೃಪ್ತರ ನಡೆಯಾದ್ರೂ ಏನ್ ಗೊತ್ತಾ? ಯಾವ ನಡೆಯನ್ನ ಇಡ್ತಾ ಇದ್ದಾರೆ ನಾಳೆ ಅತೃಪ್ತ ಶಾಸಕರು? ಅತೃಪ್ತರ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನುವ ಕುರಿತಾದ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾಳೆ ಅತೃಪ್ತ ಶಾಸಕರು ಸದನಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಅತೃಪ್ತರ ರಾಜಕೀಯ ಆಟ ಚೇಂಜ್ ಆಗಿದೆ. ಈಗ ಜಾಣ ರಾಜಕೀಯವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅತೃಪ್ತ ಶಾಸಕರು. ಅತೃಪ್ತ ಶಾಸಕರು ರಾಜಕೀಯ ಆಟವನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ರಾಜಕೀಯ ಆಟವನ್ನ ಮುನ್ನಡೆಯೋದಕ್ಕೆ ಮುಂದಾಗಿದ್ದಾರೆ? ಅತೃಪ್ತರಿಂದ ಈಗ ಜಾಣ ರಾಜಕೀಯವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ರೆಬಲ್ಸ್ ಶಾಸಕರ ಹೊಸ ಆಟ ಏನ್ ಗೊತ್ತಾ? ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಅವರು ಮುನ್ನಡೆಯೋದಕ್ಕೆ ಮುಂದಾಗಿದ್ದಾರೆ, ರಾಜಕೀಯ ತಂತ್ರವನ್ನ ಹೆಣೆದಿದ್ದಾರೆ. ರಾಜಕೀಯ ತಂತ್ರದ ಮುಖಾಂತರ ಒಂದ್ ಕಡೆ ಮೈತ್ರಿ ಸರ್ಕಾರಕ್ಕೆ ಶಾಕ್ ಕೊಡ್ತಾ ಇದ್ದಾರಾ ಅಥವಾ ಬಿಜೆಪಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರಾ? ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅತೃಪ್ತರ ರಾಜಕೀಯದ ಆಟವಾದ್ರೂ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅತೃಪ್ತ ಶಾಸಕರು? ಅವರ ಜಾಣ ನಡೆಯಾದ್ರೂ ಏನು? ರಾಜಕೀಯ ತಂತ್ರಗಾರಿಕೆಯನ್ನ ಯಾವ ರೀತಿಯಾಗಿ ಹೆಣೆದಿದ್ದಾರೆ? ಇವರ ರಾಜಕೀಯ ತಂತ್ರಗಾರಿಕೆ ಮೈತ್ರಿ ಸರ್ಕಾರಕ್ಕೆ ಕಂಟಕವಾಗುತ್ತಾ ಅಥವಾ ಬಿಜೆಪಿಗೆ ಹಿನ್ನಡೆಯಾಗುತ್ತಾ ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಅತೃಪ್ತರಿಂದ ಜಾಣ ರಾಜಕೀಯ ತಂತ್ರವನ್ನ ಹೆಣೆಯಲಾಗಿದೆ. ರೆಬಲ್ಸ್ ಶಾಸಕರ ಹೊಸ ಆಟ ಆದ್ರೂ ಏನು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅತೃಪ್ತರ ರಾಜಕೀಯದ ಆಟದ ಅಸಲಿಯ ಕಾರಣಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅತೃಪ್ತರಿಂದ ಇಲ್ಲಿ ಪ್ರಮುಖವಾಗಿ ರಾಜಕೀಯವಾದಂತಹ ದಾಳವನ್ನ ಉರುಳಿಸಲಾಗ್ತಾ ಇದೆ. ಏನ್ ಮಾಡಬೇಕು? ನಮ್ಮ ನಡೆಯಿಂದ ನಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗುವ ನಿಟ್ಟಿನಲ್ಲಿ ಅವರ ನಡೆ ಏನು ಅನ್ನೋದರ ಕುರಿತಾದ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ಇಡ್ತಾ ಇದೀವಿ. ಇಲ್ಲಿ ಪ್ರಮುಖವಾಗಿ ಅವರ ರಾಜಕೀಯ ಭವಿಷ್ಯವನ್ನ ಅವರು ಅಂದ್ರೆ ಉನ್ನತಿಗೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದ್ ಕಡೆ ಮೈತ್ರಿ ಸರ್ಕಾರಕ್ಕೆ ಶಾಕ್ ಕೊಡ್ತಾರ ಅಥವಾ ಬಿಜೆಪಿಗೆ ಹಿನ್ನಡೆ ಆಗುವ ರೀತಿಯಲ್ಲಿ ನಡ್ಕೊಳ್ತಾರ ಅನ್ನೋದೇ ಕುತೂಹಲವನ್ನ ಕೇಳಿಸಿರುವಂತದ್ದು. ಬಿಜೆಪಿಗೆ ಕೈ ಕೊಡುವಂತ ಸಾಧ್ಯತೆ ಇದೆಯಾ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬಿಜೆಪಿಗೆ ಕೈ ಕೊಟ್ರ ಅತೃಪ್ತ ಶಾಸಕರು ನಾಳೆ ಕಲಾಪಕ್ಕೆ ಹಾಜರಾಗಲಿದ್ದಾರೆ. ಅತೃಪ್ತ ಶಾಸಕರು ಇವತ್ತು ಸಂಜೆ ಅಥವಾ ನಾಳೆ ಬೆಂಗಳೂರಿಗೆ ಆಗಮಿಸುವಂತಹ ಸಾಧ್ಯತೆ ಇದೆ ಆ ಅತೃಪ್ತ ಶಾಸಕರು. ಸೊ ಹೀಗಾಗಿ ಬಿಜೆಪಿಗೆ ಕೈ ಕೊಡುವಂತ ಸಾಧ್ಯತೆ ಏನಾದ್ರೂ ಇದೆಯಾ ಈ ಅತೃಪ್ತ ಶಾಸಕರಿಂದ? ನಾಳೆ ಕಲಾಪಕ್ಕೆ ಹಾಜರಾಗಲಿರುವಂತ ಹಿನ್ನೆಲೆಯಲ್ಲಿ ಏನ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ? ಇನ್ನು ಕಲಾಪಕ್ಕೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗೆ ಬೆಂಗಳೂರಿಗೆ ಬರಲಿದ್ದಾರಂತೆ. ಬಿಜೆಪಿಗೆ ಕೈ ಕೊಡುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ ಈ ಅತೃಪ್ತ ಶಾಸಕರು? ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿಗೆ ಬಂದಾದ್ಮೇಲೆ ಕಲಾಪದಲ್ಲಿ ಹಾಜರಾದ ಮೇಲೆ ಅವರ ನಡೆಯಾದ್ರೂ ಏನಿರುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಆ ಅತೃಪ್ತ ಶಾಸಕರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಅವರ ನಡೆ ಮೇಲೆನೆ ಕಂಪ್ಲೀಟ್ ಆಗಿ ರಾಜ್ಯ ರಾಜಕೀಯದಲ್ಲಿ ಏನಾಗಬಹುದು ಅನ್ನುವ ದಿಕ್ಸೂಚಿ ಅನ್ನುವ ರೀತಿಯಲ್ಲಿ ಇರುವಂತದ್ದು. ಸರ್ಕಾರ ಉರುಳುತ್ತಾ ಅಥವಾ ಉಳಿಯುತ್ತಾ ಅನ್ನೋದು. ಬಿಜೆಪಿ ಪರ ನಿಲ್ಲಲ್ಲ, ಆದ್ರೂ ಕೂಡ ಸರ್ಕಾರದ ವಿರುದ್ಧ ದನಿಯನ್ನ ಎತ್ತುವಂತ ಸಾಧ್ಯತೆ ಇದೆ. ಇಲ್ಲಿ ಸದನದಲ್ಲಿ ನಾಳೆ ಸರ್ಕಾರದ ವಿರುದ್ಧ ಅತೃಪ್ತರು
ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ರೆಬಲ್ಸ್ ಶಾಸಕರು ತಂತ್ರವನ್ನ ಹೆಣೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಪದ ಶಾಸಕನ ಸಂಪುಟದಿಂದ ಯಾಕೆ ಕೈ ಬಿಟ್ರಿ ಅನ್ನುವ ವಿಚಾರದ ಜೊತೆಗೆ ಅತೃಪ್ತರಿಗೆ ಸಚಿವ ಸ್ಥಾನ ನೀಡದಿರುವಂತ ವಿಚಾರ, ನಿಗಮ ಮಂಡಳಿಗಳ ನೇಮಕದಲ್ಲೂ ಅನ್ಯಾಯ ಆಗಿರುವಂತ ವಿಚಾರ, ಇವಕ್ಕೆ ದನಿಯನ್ನ ಎತ್ತುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ತಮಗಾದ ಅನ್ಯಾಯದ ಬಗ್ಗೆ ಸದನದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೆಲ ಸಚಿವರ ಕೊಕ್ಕೆ ಪಟ್ಟು ಹಿಡಿಯಬಹುದು ಅತೃಪ್ತ ಶಾಸಕರು. ತೀವ್ರ ಕುತೂಹಲವನ್ನ ಕೇಳಿಸಿದೆ ರೆಬಲ್ಸ್ ಶಾಸಕರ ನಡೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರಮೇಶ್, ಇಲ್ಲಿ ಪ್ರಮುಖವಾಗಿ ಆ ಅತೃಪ್ತ ಶಾಸಕರು ನಾಳೆ ಬರ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇರುವಂತದ್ದು. ಅದರಲ್ಲೂ ಕಲಾಪದಲ್ಲೂ ಕೂಡ ಹಾಜರಿರ್ತಾರೆ ಅಂತ. ಸೊ ಅವರ ಮುಂದಿನ ನಡೆ ಏನು ಅಂತ? ಪೃಥ್ವಿರಾಜ್, ನಿಜಕ್ಕೂ ಅತೃಪ್ತ ಶಾಸಕರೇನಿದ್ದಾರೆ ಕಾಂಗ್ರೆಸ್ನ ಶಾಸಕರು, ಅವರ ನಡೆ ಈಗ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಈಗಾಗಲೇ ಅವರು ಬಿಜೆಪಿಯ ಜೊತೆಗೆ ಕೈ ಜೋಡಿಸಿದ್ದಾರೆ, ಮುಂಬೈನಲ್ಲಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಅದೆಲ್ಲವನ್ನೂ ಕೂಡ ಭೇದಿಸಿ ಈಗ ಅವರು ಮತ್ತೆ ಬೆಂಗಳೂರಿಗೆ ಬರ್ತಾ ಇರುವಂಥದ್ದು. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅತೃಪ್ತ 4 ಜನ ಶಾಸಕರು ಕೂಡ ಬೆಂಗಳೂರಿಗೆ ಬರ್ತಾರೆ. ಆ ನಂತರ ನಾಳೆ ಬೆಳಗ್ಗೆ ನಡೆಯುವಂತಹ ಏನು ಬಜೆಟ್ ಅಧಿವೇಶನ ಇದೆ, ಅಧಿವೇಶನದಲ್ಲಿ ಪಾಲ್ಗೊಳ್ತಾರೆ. ಬಜೆಟ್ನ ವಿಚಾರವನ್ನು ಪ್ರಸ್ತಾಪ ಮಾಡುವುದಕ್ಕಿಂತ ಹೆಚ್ಚಾಗಿ ಅವರು ಕಾಂಗ್ರೆಸ್ನಿಂದ ತಮಗಾಗಿರ್ತಕ್ಕಂಥ ಅನ್ಯಾಯವನ್ನ ಸದನದಲ್ಲಿ ಎಳೆಯಾಗಿ ಬಿಚ್ಚಿಡುವಂತ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಯಡಿಯೂರಪ್ಪನವರ ಆಡಿಯೋ ಏನು ಬಿಡುಗಡೆ ಮಾಡಿದ್ದಾರೋ ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ರೆಬಲ್ಸ್ ಮಾಡ್ತಿದ್ದಾರಾ? ಒಂದು ವೇಳೆ ಬಿಜೆಪಿಗೆ ನಿಜಕ್ಕೂ ಅವರು ಕೈ ಕೊಟ್ಟು ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಲ್ತಾರಾ? ಸೊ ಎಲ್ಲ ವಿಚಾರಗಳು ಕೂಡ ತೀವ್ರ ಕುತೂಹಲವನ್ನು ಕೇಳಿಸ್ತಾ ಇರುವಂತ ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಈಗಾಗಲೇ ಕೆಲವು ಸಚಿವರನ್ನ ಕೈ ಬಿಡಬೇಕು, ಜೊತೆಗೆ ನಮಗೆ ಕೆಲವು ಏನು ಷರತ್ತುಗಳಿದಾವೆ ಅವು ಎಲ್ಲವೂ ಕೂಡ ಈಡೇರಬೇಕು. ಸೊ ಎಲ್ಲ ವಿಚಾರಗಳನ್ನು ಕೂಡ ಕಾಂಗ್ರೆಸ್ ನಾಯಕರೆದುರು ಕೂಡ ನಾಳೆ ಅವರು ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕೊಂಡಿರುವಂತದ್ದು. ಒಂದು ಕಡೆಯಲ್ಲಿ ಬಿಜೆಪಿ ಆಪರೇಷನ್ ಕಮಲವನ್ನು ಮಾಡುತ್ತೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ರೆಬಲ್ ಶಾಸಕರು ಈಗಾಗಲೇ ನೇರವಾಗಿ ಆಕಾಡಕ್ಕಿಳಿದು ಸದನದಲ್ಲೂ ಕೂಡ ಸರ್ಕಾರದ ವಿರುದ್ಧವೇ ಧ್ವನಿ ಎತ್ತುವಂಥದ್ದು. ಆ ಮೂಲಕ ಮೈತ್ರಿ ಸರ್ಕಾರಕ್ಕೆ ಮುಖಭಂಗವನ್ನು ಉಂಟು ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಈಗಾಗಲೇ ಟೆನ್ಷನ್ ಆಗಿರುವಂಥದ್ದು. ಇವತ್ತಿನ ಬೆಳಗ್ಗೆ ಏನು ಕಾರ್ಯಕ್ರಮಗಳಿದ್ವು ಆ ಎಲ್ಲ ಕಾರ್ಯಕ್ರಮಗಳು ಕೂಡ ರದ್ದು ಮಾಡಿ ಇವತ್ತು ತಮ್ಮ ಆಪ್ತರ ಜೊತೆಗೆ ಮುಂದೇನು ಮಾಡಬಹುದು ಅನ್ನುವಂಥದ್ದು ಚರ್ಚೆಯಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಅದರ ಜೊತೆಯಲ್ಲಿ ದೇವೇಗೌಡರ ಸಲಹೆಯನ್ನು ಕೂಡ ಅವರು ಪಡೆಯುವಂತ ಸಾಧ್ಯತೆ ಇದೆ. ಆ ಎಲ್ಲ ಏನು ಸಮಾಲೋಚನೆ ಬಳಿಕ ನಾಳೆ ಸರ್ಕಾರ ಏನೆಲ್ಲ ರಣತಂತ್ರವನ್ನು ಮಾಡುತ್ತೆ ಮೈತ್ರಿ ಶಾಸಕರ ವಿರುದ್ಧ ಅನ್ನುವಂಥದ್ದು ಕೂಡ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಆದರೆ ನಿನ್ನೆ ಏನು ಯಡಿಯೂರಪ್ಪನವರ ಏನು ಆಡಿಯೋ ಬಿಡುಗಡೆ ಮಾಡೋದ್ರ ಮೂಲಕ ಏನು ಬಿಜೆಪಿ ನಾಯಕರಿಗೆ ಮೈತ್ರಿ ಸರ್ಕಾರ ಮುಖಭಂಗವನ್ನು ಉಂಟು ಮಾಡಿತ್ತು, ಅದಕ್ಕೆ ಪರ್ಯಾಯವಾಗಿ ಕೌಂಟರ್ ಕೆಡುವ ಕೆಲಸವನ್ನ ರೆಬಲ್ ಶಾಸಕರೇ ಮಾಡ್ತಾರೆ ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇದೆ. ಮತ್ತೊಂದ್ ಕಡೆ ನಿನ್ನೆ ಸಿದ್ದರಾಮಯ್ಯನವರು ಹೇಳಿದ್ರು ಅತೃಪ್ತ ಶಾಸಕರು ವಿಪ್ ಅನ್ನ ಉಲ್ಲಂಘಿಸಿದ್ದಾರೆ, ಸದನಕ್ಕೂ ಕೂಡ ಗೈರು ಹಾಜರಾಗಿರುವಂತಹ ಹಿನ್ನೆಲೆಯಲ್ಲಿ ಅನರ್ಹಗೊಳಿಸುವಂತೆ ಸ್ಪೀಕರ್ಗೆ ಮನವಿಯನ್ನ ಮಾಡ್ಕೊಳ್ತೀವಿ ಅಂತ. ಸೊ ಇದಕ್ಕೋಸ್ಕರ ಸದನಕ್ಕೆ ಹಾಜರಾಗ್ಬಿಟ್ರೆ ಅನರ್ಹದ ಭೀತಿಯಿಂದ ತಪ್ಪಿಸ್ಕೊಳ್ಬಹುದು ಅನ್ನುವ ಲೆಕ್ಕಾಚಾರ ಕೂಡ ಇದೆಯಾ ಅಂತ? ಖಂಡಿತ ಪೃಥ್ವಿರಾಜ್, ಯಾಕೆಂದರೆ ಈ ರೆಬೆಲ್ ಶಾಸಕರ ನಡೆ ಒಂದು ರೀತಿ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಏನು ಅವರು ಸದನಕ್ಕೆ ಬಂದಿಲ್ಲ, ಜೊತೆಗೆ ಶಾಸಕಾಂಗ ಪಕ್ಷದ ಸಭೆಗೂ ಕೂಡ ಹಾಜರಾಗಿಲ್ಲ. ಸೊ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಅವ್ರನ್ನ ಅಮಾನತು ಮಾಡಬೇಕು ಅಥವಾ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಮನವಿಯನ್ನು ಈಗಾಗಲೇ ಸ್ಪೀಕರ್ಗೆ ಕಾಂಗ್ರೆಸ್ ನಾಯಕರು ಕೂಡ ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕಿಂತ ಮುಂಚಿತವಾಗಿ ಅವರು ಸದನಕ್ಕೆ ಆಗಮಿಸಿ ಸದನದಲ್ಲಿಯೇ ನೇರವಾಗಿ ಸರ್ಕಾರದ ಮಾನ ಕಳೆಯುವಂಥ ಕೆಲಸವನ್ನು ಮಾಡಬೇಕು ನಾವು ಅನ್ನೋ ನಿರ್ಧಾರಕ್ಕೆ ಈಗಾಗಲೇ ರೆಬಲ್ ಶಾಸಕರು ಬಂದಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ವೇಳೆ ಆ ರೀತಿ ಮಾಡಿದ್ದೇ ಆದರೆ ಬಜೆಟ್ನಲ್ಲಿ ಏನು ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೋ ಅವೆಲ್ಲವೂ ಕೂಡ ವಾಶೌಟ್ ಆಗುವ ರೀತಿಯಲ್ಲಿ ಆ ಮಟ್ಟದ ನಿಟ್ಟಿನಲ್ಲಿ ಮೈತ್ರಿ ಸರ್ಕಾರದ ಮಾನ ಕಳೆಯುವಂಥ ಕೆಲಸಕ್ಕೆ ಮೈತ್ರಿ ಶಾಸಕರು ಇಲ್ಲಿರ್ತಕ್ಕಂಥ ಕೆಲವು ಶಾಸಕರು ರೆಬೆಲ್ ಶಾಸಕರು ಮಾಡ್ತಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವರನ್ನು ಹೇಗೆ ಎದುರಿಸಬೇಕು ಅನ್ನೋದು ದೊಡ್ಡ ತಲೆನೋವಾಗಿ ಈಗ ಮುಖ್ಯಮಂತ್ರಿಗಳು ಕಾಡ್ತಾ ಇರುವಂಥದ್ದು. ಸೊ ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ಕೆಲವು ನಾಯಕರು ಮತ್ತು ಮುಖ್ಯಮಂತ್ರಿಗಳು ಸೇರಿ ಒಂದು ರಣತಂತ್ರವನ್ನು ಮಾಡ್ತಾ ಇರುವಂಥದ್ದು. ಅವರನ್ನು ಹೇಗೆ ಫೇಸ್ ಮಾಡಬೇಕು ಸದನದಲ್ಲಿ, ಒಂದು ವೇಳೆ ಸದನದ
ಹೊರಗಡೆ ಅವ್ರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಹೇಗೆ ಅವ್ರ ಜೊತೆ ನಡ್ಕೊಳ್ಬೇಕು, ಸೊ ಅವ್ರನ್ನ ಹೇಗೆ ಕಟ್ಟಿ ಹಾಕಬೇಕು, ಒಂದ್ ವೇಳೆ ಈಗಾಗಲೇ ಬಿಜೆಪಿ ನಾಯಕರ ಜೊತೆಗೆ ಅವರು ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದಾವೆ. ಒಂದ್ ವೇಳೆ ಅವರು ನಿಜಕ್ಕೂ ಬಿಜೆಪಿಗೆ ಕೈ ಕೊಟ್ಟು ನಮ್ಮ ಜೊತೆ ನಿಲ್ತಾರ, ಅಥವಾ ನಿಜಕ್ಕೂ ಅವ್ರ ಜೊತೆಗೆ ಇದ್ದು ಕೂಡ ನಮ್ಮ ಜೊತೆನಲ್ಲಿ ಅಥವಾ ನಮಗೆ ಟಕ್ಕರ್ ಕೊಡುವಂತ ಕೆಲಸವನ್ನು ಮಾಡ್ತಾರ, ಸೊ ಅವರ ನಡೆ ಹೇಗೆ, ಮುಂದಿನ ದಿನಗಳಲ್ಲಿ ನಾವು ಅವ್ರನ್ನ ಹೇಗೆ ಎದುರಿಸಬೇಕು ಮತ್ತು ಅವ್ರ ಮೇಲೆ ಹೇಗೆ ಕ್ರಮ ಕೈಗೊಳ್ಳಿಕ್ಕೆ ಸಾಧ್ಯ, ಈ ಎಲ್ಲ ವಿಚಾರಗಳನ್ನು ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಆಪ್ತರ ಜೊತೆಯಲ್ಲಿ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾಳೆ ಏನೆಲ್ಲ ನಡೆಯುತ್ತೆ ಅನ್ನುವಂಥದ್ದೇ ತೀವ್ರ ಕುತೂಹಲವನ್ನ ಕೇಳಿಸ್ತಾ ಇರುವಂತದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಮೇಶ್ ರಜಮೂರು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಶಾಸಕರ ಪುತ್ರನ ಜೊತೆ ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಬಿಡುಗಡೆಯನ್ನ ಮಾಡಿದ್ದಂತಹ ಸಿಎಂ ಎಚ್ಡಿಕೆ ಅವರು ಆಡಿಯೋ ಫೇಕ್ ಅಂತ ಹೇಳಿದ್ರು ಯಡಿಯೂರಪ್ಪನವರು. ಸೊ ಹೀಗಾಗಿ ಮಂಜುನಾಥನ ಭಯ ಶುರುವಾಗ್ಬಿಟ್ಟಿದ್ಯಾ? ಆಡಿಯೋ ಬಿಡುಗಡೆ ಮಾಡಿದ್ರು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಯಡಿಯೂರಪ್ಪನವರು ಯಾವ ರೀತಿಯಾಗಿ ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ನೋಡಿ ಅಂತ ಆ ಆಡಿಯೋವನ್ನ ರಿಲೀಸ್ ಮಾಡಿದ್ರು. ಆದ್ರೆ ಇದು ಫೇಕ್ ಅಂತ ಯಡಿಯೂರಪ್ಪನವರು ಹೇಳಿದ್ರು. ಇವತ್ತು ಆ ಒಂದು ಭೇಟಿಯನ್ನ ಒಪ್ಪಿಕೊಂಡಿದ್ದಾರೆ ಯಡಿಯೂರಪ್ಪ. ಶಾಸಕರ ಪುತ್ರ ಶರಣಗೌಡ ಭೇಟಿಯಾಗಿದ್ದು ನಿಜ, ಶರಣಗೌಡ ಜೊತೆ ಮಾತುಕತೆಯನ್ನ ನಡೆಸಿದ್ದು ಕೂಡ ನಿಜ ಅಂತ ಯೂ-ಟರ್ನ್ ಹೊಡೆದಿದ್ದಾರೆ. ಮೊನ್ನೆ ಫೇಕ್ ಅಂತ ಹೇಳಿದ್ರು, ಇವತ್ತು ನಿಜ ಅಂತ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಯೂ-ಟರ್ನ್ ಅನ್ನ ಹೊಡೆದಿದ್ದಾದ್ರೂ ಯಾಕೆ ಅನ್ನುವ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗಬೇಕಾಗಿದೆ. ಮೊನ್ನೆ ಫೇಕ್ ಅಂತ ಹೇಳಿದ್ರು, ಇವತ್ತು ಒಪ್ಪಿಕೊಂಡಿದ್ಯಾಕೆ? ಯಡಿಯೂರಪ್ಪನವರಿಗೆ ಕಾಡ್ತಿದ್ಯಾ ಮಂಜುನಾಥನ ಭಯ? ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವರು ಮಂಜುನಾಥನ ಭಯ ಕಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಏಕೆಂದ್ರೆ ಸಾರಾ ಸಗಟಾಗಿ ತಳ್ಳಿ ಹಾಕಿದ್ರು, ಅದರಲ್ಲಿರೋದು ನನ್ನ ವಾಯ್ಸ್ ಅಲ್ಲ, ಅದು ಫೇಕು. ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರು, ಸೊ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ತಿರುಗೇಟನ್ನ ನೀಡಿದ್ರು. ಈ ಹಿಂದೆ ಸಿಎಂ ಆಗಿದ್ದಾಗ ಪಟ್ಟವನ್ನ ಕಳೆದುಕೊಂಡಿದ್ರು. ಆಣೆ ಪ್ರಮಾಣ ರಾಜಕೀಯದಲ್ಲಿ ಸಿಎಂ ಪಟ್ಟ ಹೋಗಿತ್ತು. ಈಗ ಮತ್ತೆ ಬಿಎಸ್ವೈಗೆ ಕಾಡ್ತಾ ಇದೆಯಾ ಧರ್ಮಸ್ಥಳದ ಭಯ? ಮಂಜುನಾಥನ ಭಯ ಯಡಿಯೂರಪ್ಪನವರಿಗೆ ಕಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಇದು ಸುಳ್ಳು ಅನ್ನೋದೇ ಆದ್ರೆ ನಾನು ರಾಜಕೀಯದಿಂದ ನಿವೃತ್ತಿಯನ್ನ ಪಡ್ಕೊಂಡ್ಬಿಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಕೂಡ ಸವಾಲನ್ನ ಹಾಕ್ತಂತ ಹಿನ್ನೆಲೆಯಲ್ಲಿ ಯೂ-ಟರ್ನ್ ಹೊಡೆದು ಬಿಟ್ರ ಯಡಿಯೂರಪ್ಪನವರು. ಬಿಎಸ್ವೈ ಧ್ವನಿ ಅಲ್ಲ ಅಂದಾದ್ರೆ ರಾಜಕೀಯ ನಿವೃತ್ತಿಯನ್ನ ಪಡ್ಕೊಂಡ್ಬಿಡ್ತೀನಿ, ನಿನ್ನೆ ಧರ್ಮಸ್ಥಳದಲ್ಲಿ ರಾಜಕೀಯ ನಿವೃತ್ತಿ ಅಂತ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ರು. ಸೊ ಹೀಗಾಗಿ ಧರ್ಮಸ್ಥಳದಲ್ಲಿನ ಸಿಎಂ ಹೇಳಿಕೆಯಿಂದ ಬಿಎಸ್ವೈಗೆ ಭಯ ಶುರುವಾಯ್ತಾ? ಎಲ್ಲಿ ಮತ್ತೆ ತೊಂದರೆ ಆಗ್ಬಿಡುತ್ತೆ, ರಾಜಕೀಯ ಭವಿಷ್ಯಕ್ಕೆ ಕುತ್ತು ಬಂದ್ಬಿಡುತ್ತೆ ಅನ್ನುವ ಭಯ ಕಾಡ್ತಾ ಇದೆಯಾ? ಮತ್ತೆ ಮಂಜುನಾಥನ ಶಾಪ ತಟ್ಟುವಂತ ಭಯ ಕಾಡ್ತಾ ಇದೆಯಾ ಯಡಿಯೂರಪ್ಪನವರಿಗೆ? ಇದೇ ಭಯದಲ್ಲಿ ತಪ್ಪೊಪ್ಕೊಂಡ್ಬಿಟ್ರ ಯಡಿಯೂರಪ್ಪನವರು? ತಪ್ಪೊಪ್ಪಿಕೊಂಡ್ರೆ ತಪ್ಪುತ್ತಾ ಬಿಎಸ್ವೈಗೆ ಮಂಜುನಾಥನ ಶಾಪ ಅನ್ನೋದೇ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಎದ್ದೇಳ್ತಾ ಇರುವಂತದ್ದು. ಏಕೆಂದ್ರೆ ಸಾರಾ ಸಗಟಾಗಿ ಘಂಟಾಘೋಷವಾಗಿ ಅದು ನನ್ನ ಧ್ವನಿ ಅಲ್ಲವೇ ಅಲ್ಲ ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಂತಹ ಯಡಿಯೂರಪ್ಪನವರು ದಿಢೀರಂತ ತಮ್ಮ ಹೇಳಿಕೆಯನ್ನ ಬದಲಿಸಿಕೊಂಡು ಹೌದು ಶರಣಗೌಡ ಅವರನ್ನ ಭೇಟಿಯಾಗಿದ್ದೆ ಅಂತ ಹೇಳಿದ್ದಂಥದ್ದು ಈಗ ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಥರ್ಡ್ ಗ್ರೇಡ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡೋದು, ಕಾನ್ಸ್ಪಿರಸಿ ಮಾಡುವಂತದ್ದು ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಗಳೇ ಹೇಳಿ ಎಂಎಲ್ಎ ಮಗ ಶಂಕರಗೌಡನನ್ನ ರಾತ್ರಿ 12ವರೆಗೆ ನಾನು ಏನು ಗೆಸ್ಟ್ ಹೌಸ್ ಅಲ್ಲಿದ್ದೆ ಅಲ್ಲಿ ಕಳಿಸ್ಕೊಟ್ಟು ನನ್ನ ಜೊತೆ ಮಾತನಾಡಿಸುವಂತ ಪ್ರಯತ್ನ ಮಾಡಿ ಸಭಾಧ್ಯಕ್ಷರಾದಂಥ ರಮೇಶ್ ಕುಮಾರ್ ಅವರು ಅತ್ಯಂತ ಪ್ರಾಮಾಣಿಕ ಸರಳ ವ್ಯಕ್ತಿ, ಅವರಿಗೆ 50 ಕೋಟಿ ಕೊಟ್ಟಿದ್ದೇವೆ ಅಂತ ಯಡಿಯೂರಪ್ಪನವರು ಅವ್ರ ಕಡೆಯವರು ಹೇಳಿದ್ದಾರೆ ಅನ್ನುವಂಥದ್ದನ್ನ ನಾನು ಖಂಡಿಸ್ತೇನೆ. ಅದಕ್ಕಾಗಿ ನಾನು ಹೇಳಿದ್ದೆ, ಈ ಮಾತೇನಾದರೂ ನಿಜವಾದರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅಂತ ಹೇಳಿದ್ದೇನೆ. ಅವನು ಶಂಕರಗೌಡ ಬಂದದ್ದು ನಿಜ, ನನ್ನ ಜೊತೆ ಮಾತನಾಡೋದು ನಿಜ. ಏನ್ ನಡೀತು ಅನ್ನುವಂಥದ್ದು ಮುಂದೆ ನೋಡೋಣ. ಆದರೆ ಮುಖ್ಯಮಂತ್ರಿಗಳೇ ಕಳಿಸ್ಕೊಟ್ಟು ಅಲ್ಲಿಂದನೇ ಎಲ್ಲ ರೆಕಾರ್ಡ್ ಮಾಡಿಸುವಂತ ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಯಾವುದೇ ಮುಖ್ಯಮಂತ್ರಿ ಈ ರೀತಿ ನಡವಳಿಕೆಯನ್ನು ನಡೆಸಲಿಲ್ಲ.
ಇನ್ನು ಈ ಹೇಳಿಕೆಗೂ ಮುಂಚೆ ಆಡಿಯೋ ಬಾಂಬ್ ರಿಲೀಸ್ ಮಾಡಿದಂತ ಸಂದರ್ಭದಲ್ಲಿ ಏನ್ ಮಾತನಾಡಿದ್ರು ಯಡಿಯೂರಪ್ಪನವರು ಅಂತ ನೋಡ್ಕೊಂಡ್ ಬರೋಣ. ಕುಮಾರಸ್ವಾಮಿ ಅವರು ಸಿನಿಮಾ ವ್ಯಕ್ತಿ, ಏನ್ ಬೇಕಾದರೂ ಪ್ರೊಡ್ಯೂಸ್ ಮಾಡಬಹುದು, ವಾಯ್ಸ್ ರೆಕಾರ್ಡಿಂಗ್ ಮಾಡಬಹುದು. ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ನೈಪುಣ್ಯತೆಯನ್ನು ಹೊಂದಿದ್ದಾರೆ. ಅವರು ಬಿಡುಗಡೆ ಮಾಡಿರುವಂತದ್ದು ಫೇಕ್ ಆಡಿಯೋ. ನಾನು ಯಾರನ್ನು ಭೇಟಿ ಮಾಡಿಲ್ಲ. ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿ ಹಾಕೋದಕ್ಕೆ, ತಮ್ಮಲ್ಲಿರುವಂತ ಅಸಮಾಧಾನವನ್ನು ಮುಚ್ಚಿಕೊಳ್ಳೋದಕ್ಕೆ ಮಾಡಿರುವಂತ ಇದೊಂದು ದೊಂಬರಾಟ ನಾಟಕ ಅನ್ನೋ ಮಾತನ್ನ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದೇನಾದ್ರೂ ಸತ್ಯ ಆದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಓಕೆ, ನೀವು ತಡೀರಿ ಒಂದು ನಿಮಿಷ ಪ್ಲೀಸ್, ಒನ್ ಬೈ ಒನ್. ನಾನೇನಾದರೂ ಸ್ಪೀಕರ್ ಬಗ್ಗೆ ಏನಾದರೂ ಮಾತಾಡಿದ್ರೆ, ಈ ಮಾತೇನಾದ್ರೂ ನಿಜ ಆದ್ರೆ, ಆ ಪ್ರೂವ್ ಮಾಡಿದ್ರೆ ಕುಮಾರಸ್ವಾಮಿ ಅವರು, ಇವತ್ತೇ ನಾನು ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕಲ್ಲ, MLA ಗಿರಿಗೆ ರಾಜೀನಾಮೆ ಕೊಟ್ಟು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಆಮೇಲೆ ಸುಭಾಷ್ ಗುತ್ತೇದಾರ್ ನೀವೇ ಮಾತನಾಡಿದಿರಲ್ಲ ಮಂತ್ರಿ ಮಾಡ್ತೀನಿ ಅಂತ, ಇದಕ್ಕೇನು ಉತ್ತರ ಕೊಡ್ತೀರಾ ಕೊಡಿ. ಏನು ನಿನ್ನೆ ಧರ್ಮಸ್ಥಳದಲ್ಲಿ ಮಾತನಾಡಿದಂತ HD ಕುಮಾರಸ್ವಾಮಿ ಅವರು ತಾನು ಬಿಡುಗಡೆ ಮಾಡಿದ ಆಡಿಯೋ ಸುಳ್ಳಾದ್ರೆ, ಅದರಲ್ಲಿನ ಮಾತು BSY ಧ್ವನಿಯಲ್ಲ ಅಂತಾದ್ರೆ ರಾಜಕೀಯದಿಂದ ನಿವೃತ್ತಿ ಪಡೆಯೋದಾಗಿ ಹೇಳಿದ್ರು. ನಿಂತಿರ್ತಕ್ಕಂಥದ್ದು ಪವಿತ್ರವಾದ ಕ್ಷೇತ್ರದಲ್ಲಿ. ನಾನೀಗಾಗಲೇ ವೇದಿಕೆ ಮೇಲೆ ಹೇಳಿದೆ, ಧರ್ಮಸ್ಥಳದ ಜೊತೆ ಹಿಂದೆ ನಾವು ರಾಜಕಾರಣಿಗಳು ಒಂದು ಚೆಲ್ಲಾಟ ಆಡಿ ಅದರ ಒಂದು ದೇವರ ಒಂದು ಶಾಪು ಏನಂತ ಒಳಗಾಗ್ತಾರಲ್ಲ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹೆಸರನ್ನು ಎಳೆದಂಥ ಯಡಿಯೂರಪ್ಪನವರು ಕೇವಲ ಒಂದೇ ತಿಂಗಳಿನಲ್ಲಿ ಈ ದೇಶದ ಇನ್ಸ್ಟಿಟ್ಯೂಷನಲ್ ವ್ಯವಸ್ಥೆಗಳಲ್ಲಿ ರಾಜೀನಾಮೆ ಕೊಡಲಿಕ್ಕೆ ಆಗಲಿಲ್ಲ ಅವ್ರ ಕೈಲಿ. ಅದೆಲ್ಲ ರಕ್ಷಣೆ ಪಡ್ಕೊಂಡ್ರು. ಈ ದೇಶದ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆಗಳಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳಿಂದ ರಕ್ಷಣೆ ಪಡ್ಕೊಂಡ್ರು. ಆದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹೆಸರನ್ನು ಎಳೆದು ರಕ್ಷಣೆ ಪಡೀಲಿಕ್ಕೆ ಆಗಲಿಲ್ಲ. ಒಂದೇ ತಿಂಗಳಿಗೆ ರಾಜೀನಾಮೆ ಕೊಡಬೇಕಾಯ್ತು. ಈ ಕ್ಷೇತ್ರದಿಂದ ಹೇಳ್ತಾ ಇದ್ದೇನೆ, ನಿನ್ನೆ ಆ ಕ್ಯಾಸೆಟ್ ಏನು ಬಿಡುಗಡೆ ಆಗಿದೆ, ಅದು ಏನಾದರೂ ಯಡಿಯೂರಪ್ಪನವರು ಮಾತಾಡಿರ್ತಕ್ಕಂಥದ್ದು ಅಲ್ಲ, ಅದು ಮಿಮಿಕ್ರಿ, ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಒಂದು ಪ್ರಾಸನ ಅಂತಕ್ಕಂಥದ್ದು ಏನಾದರೂ ಪ್ರೂವ್ ಆಗ್ಬಿಟ್ರೆ ಅವ್ರ ನಿವೃತ್ತಿ ಹೊಂದೋದಲ್ಲ, ನಾನು ನಿವೃತ್ತಿ ಹೊಂದ್ತೀನಿ ರಾಜಕೀಯ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಥರ್ಡ್ ಗ್ರೇಡ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡೋದು, ಕಾನ್ಸ್ಪಿರಸಿ ಮಾಡುವಂತದ್ದು ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಗಳೇ ಹೇಳಿ MLA ಮಗ ಶಂಕರಗೌಡನನ್ನ ರಾತ್ರಿ 12ವರೆಗೆ ನಾನು ಏನು ಗೆಸ್ಟ್ ಹೌಸ್ ಅಲ್ಲಿದ್ದೆ ಅಲ್ಲಿ ಕಳಿಸ್ಕೊಟ್ಟು ನನ್ನ ಜೊತೆ ಮಾತನಾಡಿಸುವಂತ ಪ್ರಯತ್ನ ಮಾಡಿ, ಸಭಾಧ್ಯಕ್ಷರಾದಂಥ ರಮೇಶ್ ಕುಮಾರ್ ಅವರು ಅತ್ಯಂತ ಪ್ರಾಮಾಣಿಕ ಸರಳ ವ್ಯಕ್ತಿ, ಅವರಿಗೆ 50 ಕೋಟಿ ಕೊಟ್ಟಿದ್ದೇವೆ ಅಂತ ಯಡಿಯೂರಪ್ಪನವರು ಅವ್ರ ಕಡೆಯವರು ಹೇಳಿದ್ದಾರೆ ಅನ್ನುವಂಥದ್ದನ್ನ ನಾನು ಖಂಡಿಸ್ತೇನೆ. ಅದಕ್ಕಾಗಿ ನಾನು ಹೇಳಿದ್ದೆ, ಈ ಮಾತೇನಾದ್ರೂ ನಿಜವಾದರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅಂತ ಹೇಳಿದ್ದೇನೆ. ಅವನು ಶಂಕರಗೌಡ ಬಂದದ್ದು ನಿಜ, ನನ್ನ ಜೊತೆ ಮಾತನಾಡೋದು ನಿಜ. ಏನ್ ನಡೀತು ಅನ್ನುವಂಥದ್ದು ಮುಂದೆ ನೋಡೋಣ. ಆದರೆ ಮುಖ್ಯಮಂತ್ರಿಗಳೇ ಕಳಿಸ್ಕೊಟ್ಟು ಅಲ್ಲಿಂದನೇ ಎಲ್ಲ ರೆಕಾರ್ಡ್ ಮಾಡಿಸುವಂತ ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಯಾವುದೇ ಮುಖ್ಯಮಂತ್ರಿ. ನೋಡ್ತಾ ಇದೀವಿ, ಒಂದ್ ಕಡೆ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಆಡಿಯೋ ಬಾಂಬ್ ಅನ್ನ ರಿಲೀಸ್ ಮಾಡ್ತಿದ್ದ ಹಾಗೆ ಅಲ್ಲಿ ಮಾತನಾಡಿದ್ರು, ರಾಜಕೀಯದಿಂದ ನಿವೃತ್ತಿ ಪಡಿತೀನಿ, ಇಲ್ಲಿ ನಾನು ಯಾರನ್ನೂ ಕೂಡ ಭೇಟಿ ಆಗಿರ್ಲಿಲ್ಲ, ಇದು ಸುಮ್ನೆ ನನ್ನ ವಾಯ್ಸ್ ಅನ್ನ ಮಿಮಿಕ್ರಿ ಮಾಡಿಸಿದ್ದಾರೆ, ಅವರು ಪ್ರೊಡ್ಯೂಸರು, ಸೊ ಇದೆಲ್ಲವನ್ನೂ ಕೂಡ ಮಾಡ್ತಾರೆ ಅಂತ ಹೇಳಿಕೆಯನ್ನ ನೀಡಿದ್ರು. ಅದಾದ್ಮೇಲೆ ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾನು ಶರಣಗೌಡ ನಾಗಠಾಣ ಗುರುಮಿಟ್ಕಲ್ ಶಾಸಕರ ಮಗನನ್ನ ಭೇಟಿಯಾಗಿದ್ದು ಹೌದು ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಥರ್ಡ್ ಗ್ರೇಡ್ ರಾಜಕೀಯವನ್ನ ಮಾಡ್ತಿದ್ದಾರೆ ಅಂತ ಕೂಡ ತಿರುಗೇಟನ್ನು ನೀಡಿದ್ರು. ಇಲ್ಲಿ ಪ್ರಮುಖವಾಗಿ ತಮ್ಮ ತಪ್ಪನ್ನ ಒಪ್ಕೊಂಡ್ರು, ಯಾವುದೇ ರೀತಿಯಾದಂತ ಮಿಮಿಕ್ರಿ ಅಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು, ಅದು ನನ್ನ ಧ್ವನಿನೇ ಅನ್ನೋ ರೀತಿಯಲ್ಲೂ ಕೂಡ ಮಾತನಾಡಿದ್ದಾರೆ. ಇನ್ನು ಒಂದ್ ಕಡೆ ಅಲ್ಲಿ ಪ್ರಮುಖವಾಗಿ ಇದೆಲ್ಲವನ್ನು ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಅದು ಮಂಜುನಾಥನ ಭಯ ಕಾಡ್ತಾ ಇದೆಯಾ ಯಡಿಯೂರಪ್ಪನವರಿಗೆ ಅನ್ನೋದೇ ಪ್ರಶ್ನೆ ಎದ್ದಿದೆ.